ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನೇರವಾಗಿ ಕುಳಿತುಕೊಳ್ಳಿ ಮಕ್ಕಳೇ. ಕಣ್ಮುಚ್ಚಿ ಮನಸ್ಸ ಒಂದು ಕ್ಷಣ ಪ್ರಾರ್ಥನೆ ಮಾಡಿ. ಗುರುತತ್ವ, ಪರಮಾತ್ಮ ತತ್ವ ನಮಗೆ ಈ ವಿಚಾರ ಸರಣಿಯನ್ನು ಅರ್ಥ ಮಾಡಿಸಿಕೊಡ್ಬೇಕು. ನಮ್ಮ ಜೀವನದಲ್ಲಿ ನಾವು ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಅಂತರಂಗದಲ್ಲಿ ಒಂದು ಸಾರಿ ಪರಮಾತ್ಮನನ್ನು ಮತ್ತು ಪರಮ ಗುರುವನ್ನು ಭಾವಿಸಿ ಆಮೇಲೆ ಮುಂದುವರಿಯೋಣ. ಪ್ರಾರ್ಥನೆ ಮಾಡಿದ್ರಾ? ಕಿವಿಗೆ ಬಿದ್ದಿದ್ದು ಹೃದಯಕ್ಕೆ ಬರಬೇಕು, ಹೃದಯಕ್ಕೆ ಬಂದಿದ್ದು ಜೀವನಕ್ಕೆ ಬರಬೇಕು. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡೋದಲ್ಲ ಅಂತ. ಎರಡೂ ಕಿವಿಯಿಂದ ಕೇಳಿ ಹೃದಯಕ್ಕೆ ಕೇಳಿಸ್ಕೊಳ್ಬೇಕು, ಹೃದಯಕ್ಕೆ ಬಂದಿದ್ದು ಜೀವನಕ್ಕೆ ಬರಬೇಕು. ಆ ಪ್ರಾರ್ಥನೆಯನ್ನು ಮಾಡಿಯೇ ಪ್ರತಿನಿತ್ಯವೂ ನೀವು ಅಧ್ಯಯನಕ್ಕೆ ಪ್ರಾರಂಭ ಮಾಡಬೇಕು. ನಿನ್ನೆ ಪಾಠದ ಮೆಲುಕು ಹಾಕೋಣ ಮೊದಲು, ಆಮೇಲೆ ಇವತ್ತಿನ ಪಾಠಕ್ಕೆ ಮುಂದುವರಿಯೋಣ. ಕಳೆದ ವರ್ಷ ಮತ್ತು ಈ ವರ್ಷ ಒಂದೇ ವಿಷಯದ ಮೇಲೆ ಪ್ರವಚನ ನಡೀತಾ ಇದೆ. ಯಾವುದದು ವಿಷಯ? ಕಾಲ. ಕಾಲದ ಎರಡು ಮುಖಗಳು ಕುರಿತು ಪ್ರವಚನ ನಡೀತಾ ಇರುವಂತೆ ಆಯಿತು. ಎರಡು ಮುಖಗಳು ಯಾವುದು? ಕಾಲವನ್ನು ಜ್ಯೋತಿಷದ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕಳೆದ ವರ್ಷ ನಡೆದರೆ, ಅದನ್ನೇ ಆಯುರ್ವೇದದ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಈ ವರ್ಷ ಆಗ್ತಾ ಇರುವಂಥದ್ದು. ಇದರರ್ಥ ಜ್ಯೋತಿಷ ಮುಗಿದು ಹೋಯಿತು ಅಂತಲ್ಲ, ಜ್ಯೋತಿಷದ ಪಾಠ ನಿಂತಿದೆ ಮುಗಿದಿದೆ ಅಂತ ಅರ್ಥ ಅಲ್ಲ. ಅದು ಮುಂದುವರಿಯುತ್ತೆ, ಒಂದು ಘಟ್ಟಕ್ಕೆ ಒಂದು ಹಂತಕ್ಕೆ ಬಂದಿದೆ, ಮುಂದುವರಿಬೇಕದು. ಆದರೆ ಹೊಸದು ಪ್ರಾರಂಭ ಮಾಡಬೇಕಲ್ವಾ? ಈ ವರ್ಷ ಹೊಸ ಮಳೆಗಾಲ ಬಂದಿದೆ. ಹಾಗಾಗಿ ದಿನಚರ್ಯೆಯನ್ನು ಆರಿಸ್ಕೊಂಡು ಈ ಕಾಲದ ಕುರಿತಾದ ಪ್ರವಚನ ಯಾವ ವಿಶೇಷ ಕಾಲದಲ್ಲಿ ನಡೀತಾ ಇದೆ? ಚಾತುರ್ಮಾಸ್ಯ ಅಂದರೆ ಅದು ಯಾರದ್ದೋ ಹೆಸರು ಅಲ್ವಾ? ಮತ್ತೆ ವಿಶೇಷ ಕಾಲ. ಅದು ಯಾವಾಗ ಬರುತ್ತೆ ಚಾತುರ್ಮಾಸ್ಯ? ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲದಲ್ಲಿ ಬರುವಂಥದ್ದು. ನಿನ್ನೆ 3 ಸಂಗತಿಗಳ ಬಗ್ಗೆ ಹೇಳಿದ್ವಿ ನಿಮಗೆ. ನಮ್ಮ ಜೀವನಕ್ಕೆ ಸೀಮೆಗಳನ್ನು ಕಲ್ಪಿಸ್ತೇವೆ ಅವು, ನಮ್ಮ ಜೀವನಕ್ಕೆ ಮಿತಿಗಳನ್ನು ಕಲ್ಪನೆ ಮಾಡ್ತೇವೆ ಅವು ಅಂತ. 3ರಲ್ಲಿ ಮೊದಲನೇದು ಯಾವುದು? 3ನೇದು ಯಾವುದು? 2ನೇದು? ಇನ್ನೊಂದು ಸಾರಿ 3 ಹೆಸರು ಹೇಳಿ.
ಇವುಗಳ ಜ್ಞಾನ ಉಳ್ಳವನು ಚೆನ್ನಾಗಿ ಬಾಳ್ತಾನೆ. ಕಾಲಜ್ಞಾನ ಬೇಕು, ದೇಶಜ್ಞಾನ ಬೇಕು, ವಸ್ತುಜ್ಞಾನ ಬೇಕು. ಇವುಗಳ ಜ್ಞಾನ ಉಳ್ಳವನು ಚೆನ್ನಾಗಿ ಬಾಳ್ತಾನೆ ಅಂತಂದರೆ ಇವುಗಳಿಗೆ ಹೊಂದ್ಕೊಂಡು ಬಾಳ್ಬೇಕಾಗತ್ತೆ. ನಾವು ಕಾಲಧರ್ಮವನ್ನು ಅನುಸರಿಸಬೇಕು, ದೇಶ ಧರ್ಮವನ್ನು ಅನುಸರಿಸಬೇಕು, ವಸ್ತು ಧರ್ಮವನ್ನು ಅನುಸರಿಸಬೇಕು ಅಲ್ವಾ? ವಸ್ತು ಧರ್ಮ ಅನುಸರಿಸದೇ ಇದ್ರೆ ವಸ್ತು ನಮಗೆ ಉಪಯೋಗ ಆಗೋದಿಲ್ಲ, ಕೆಲವು ಸಾರಿ ತೊಂದರೆನೂ ಆಗ್ಬೋದು. ಕಾಲಧರ್ಮವೂ ಹಾಗೆ, ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇವೆ. ರಾಮರಾವಣರ ಯುದ್ಧ ನಡೀತಾ ಇದೆ. ಅದರಲ್ಲಿ ಒಂದ್ಸಾರಿ ರಾವಣ ಸೋತು ಯುದ್ಧರಂಗದಿಂದ ವಿಮುಖನಾಗ್ತಾನೆ. ಸಾರಥಿ ಅವನನ್ನು ರಥವನ್ನು ಯುದ್ಧ ಕ್ಷೇತ್ರದಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಎಚ್ಚರ ತಪ್ಪಿ ಬಿದ್ದಿರ್ತಾನೆ ರಾವಣ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ ಮೇಲೆ ಮತ್ತೆ ಕರ್ಕೊಂಡು ಬರ್ತಾನೆ ಯುದ್ಧಕ್ಕೆ. ಹೀಗೆ ಯುದ್ಧ ನಡೀತಾ ಇದೆ. ರಾವಣ ಸೋಲ್ತಾನೆ, ಆದರೆ ಸಾಯೋದಿಲ್ಲ, ಸೋಲ್ತಾನೆ, ಆದರೆ ಸಾಯೋದಿಲ್ಲ. ಹೀಗೆ ತುಂಬ ಸಮಯ ನಡೆಯುತ್ತೆ. ರಾವಣನ 100 ತಲೆಗಳನ್ನು ಕತ್ತರಿಸ್ತಾನೆ ರಾಮ. 100 ಬಾರಿ ತಲೆಗಳನ್ನು ಕತ್ತರಿಸ್ತಾನೆ ಅಂತ. ಅದೇ ತಲೆಗಳನ್ನು 100 ಬಾರಿ ಕತ್ತರಿಸ್ತಾನೆ, ಪುನಃ ಬರುತ್ತೆ ಅದು. ಹಾಗೆ ಮುಂದುವರಿತಾ ಇರುತ್ತೆ ಯುದ್ಧ. ಒಂದು ಸಮಯ ಬಂದಾಗ ಮಾತಲಿ ಅಂದ್ರೆ ಯಾರು? ಮಾತಲಿ ಗೊತ್ತಾ ನಿಮಗೆ? ಮಾತಲಿ ಹೆಸರು ಕೇಳಿದ್ದೀರಾ? ರಾಮಾಯಣದಲ್ಲಿ ಬರುವಂತ ಪಾತ್ರ ಮಾತಲಿ, ಹೆಸರು ಕೇಳಿದ್ದೀರಾ? ದೇವಲೋಕದವನು, ಇಂದ್ರನ ಸಾರಥಿ. ಇಂದ್ರನ ಸಾರಥಿ ಹೆಸರು ಮಾತಲಿ, ದೇವಸಾರಥಿ, ದೇವೇಂದ್ರ ಸಾರಥಿ ಅವನು. ಈಗ ರಾಮ ರಾವಣನ ಸಂಹಾರ ಮಾಡಬೇಕಾದ್ರೆ ಇಂದ್ರನ ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾ ಇದ್ದ. ಇಂದ್ರ ರಥವನ್ನು ಕೊಟ್ಟಿದ್ದ ಆ ಕೊನೆ ಯುದ್ಧಕ್ಕೋಸ್ಕರವಾಗಿ. ಇಂದ್ರನ ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾ ಇದ್ದ. ಮಾತಲಿ ಸಾರಥ್ಯವನ್ನು ಮಾಡ್ತಾ ಇದ್ದ. ಯಾವುದೋ ಒಂದು ಸಮಯ ಬಂದಾಗ ಮಾತಲಿ ರಾಮನಿಗೆ ಜ್ಞಾಪಿಸ್ತಾನೆ. ಅದು ಜ್ಞಾಪನನೇ ಹೌದು, ವಿಜ್ಞಾಪನೂ ಹೌದು. ಏನ್ ಜ್ಞಾಪಿಸ್ತಾನೆ? ಕಾಲ ಬಂತು ಅಂತ. ಇದೇ ರಾವಣನ ವಧೆಗಿರುವ ಕಾಲ. ತಿಳಿಯದವನಂತೆ ಯಾಕೆ ನೀನು ಈತನ ಜೊತೆಗೆ ಆಟ ಆಡ್ತಾ ಇದೆಯೇ? ಹೂಡು ಬ್ರಹ್ಮಾಸ್ತ್ರವನ್ನು, ಬ್ರಹ್ಮದತ್ತ ಶರವನ್ನು ಹೂಡು ಕೂಡಲೇ ಎಂದಾಗ ರಾಮ ಆ ಬ್ರಹ್ಮದತ್ತ ಶರವನ್ನು ಹೂಡಿ ರಾವಣನ ಸಂಹಾರ ಮಾಡ್ತಾನೆ. ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ರಾಮನಂಥ ರಾಮನೇ ಆದರೂ ಕೂಡ ಕಾಲಧರ್ಮವನ್ನು ಅನುಸರಿಸ್ಬೇಕಾಗತ್ತೆ ಅಂತ. ಆ ಕಾಲ ಬರಬೇಕಾಗತ್ತೆ. ಯಾವ ಕಾಲದಲ್ಲಿ ರಾವಣನ ವಧೆ ಆಗಬೇಕಾಗಿದೆ ಆ ಕಾಲ ಬಂದು ಹೊರತು ರಾಮನೇ ಬಂದರೂ ಕೂಡ ವಧೆ ಆಗಿಲ್ಲ ನೋಡಿ. ತಲೆ ಕಡಿದು ಚೆಲ್ತಾ ಇದ್ದಾನೆ ರಾಮ, ಮತ್ತೆ ಮತ್ತೆ ತಲೆಗಳು ಧರೆಗುರುಳ್ತಾ ಇದ್ದಾವೆ ರಾವಣನದ್ದು, ಸಾಯೋದಿಲ್ಲ. ಯಾಕೆಂದ್ರೆ ಕಾಲ ಬಂದಿಲ್ಲ. ಆ ಕಾಲ ಅರ್ಥ ಮಾಡ್ಕೋಬೇಕು ಅಂತ. ಮತ್ತೆ ಆ ಕಾಲದಲ್ಲಿ ಏನ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮಾರ್ಕಂಡೇಯನಿಗೆ ಗೊತ್ತಿತ್ತು. 16 ವರ್ಷ ಆದಾಗ ತನಗೆ ಯಮ ಬರ್ತಾನೆ ತನ್ನನ್ನು ನಡ್ಕೊಂಡು ಹೋಗೋದಕ್ಕೆ. ಆಗ ಏನ್ ಮಾಡಬೇಕು ಅಂತ ಗೊತ್ತಿತ್ತು ಅಂತ. ಯಾವಾಗ ಯಮ ಬರ್ತಾನೆ ಅಂತಲೂ ಗೊತ್ತಿತ್ತು, ಅದಕ್ಕೆ ಏನು ಪರಿಹಾರ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಿತ್ತು. ಹಾಗಾಗಿ ಮಾರ್ಕಂಡೇಯ ಅಲ್ಪಾಯುವಾದವನು ದೀರ್ಘಾಯುವಾಗ್ತಾನೆ, ಯಮನನ್ನೇ ಗೆಲ್ತಾನೆ ಮಾರ್ಕಂಡೇಯ ಅಂತ. ಶಿವಲಿಂಗವನ್ನು ಗಟ್ಟಿಯಾಗಿ ತಪ್ಕೋ, ಕೇವಲ ದೇಹದಿಂದ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಕೂಡ, ಅಂತರಾಳದಿಂದ ತಬ್ಕೋ ಶಂಕರನನ್ನು ಅಂತ. ಕಾಲಕ್ಕೂ ಕಾಲ ಅವನು, ಕಾಲ ಕಾಲ. ಹಾಗಾಗಿ ಅವನು ಮೃತ್ಯುವಿನಿಂದ ದಾಟಿಸ್ತಾನೆ ಅಲ್ವಾ. ಶಿವನಿಗೊಂದು ಹೆಸರಿದೆ, ಮೃತ್ಯುಂಜಯ, ಮೃತ್ಯುವನ್ನು ಗೆದ್ದವನು. ಹಾಗಾಗಿ ನಮಗೂ ಕೂಡ ಮೃತ್ಯುವನ್ನು ಗೆಲ್ಲಿಸಿ ಕೊಡ್ತಾನೆ. ಯಾರಿಗಾದ್ರೂ ಸದ್ಯದಲ್ಲೇ ಸಾವು ಬರುತ್ತೆ ಅಥವಾ ಸಾವಿನ ಸಂದರ್ಭ ಇದೆ ಅಂತ ಅನ್ಸಿದ್ರೆ ಮಾಡಬೇಕಾದ ಜಪ ಯಾವುದು ಗೊತ್ತಾ? ಮೃತ್ಯುಂಜಯ ಜಪ. ಮಾಡಬೇಕಾದ ಹೋಮ ಯಾವುದು ಗೊತ್ತಾ? ಮೃತ್ಯುಂಜಯ ಹವನ, ಮೃತ್ಯುಂಜಯ ಶಾಂತಿ ಮಾಡ್ತಾರೆ. ಯಾಕೆಂದ್ರೆ ಬಂತು ಹತ್ತಿರ ಸಾವು ಅಂದ್ರೆ ಪಾರು ಮಾಡೋಕೆ ಅವನೇ ಇರೋದು ಅಂತ. ಯಾಕೆಂದ್ರೆ ಈ ಯಮ ಅನ್ನೋನು ಅವನು ಸಣ್ಣ ಪ್ರಳಯ ಮಾಡೋನು. ಒಬ್ಬೊಬ್ರು ಜೀವನ ಮುಗಿಯುತ್ತೆ ಯಮ ಹೆಜ್ಜೆ ಇಟ್ಟಾಗ. ದೊಡ್ಡ ಅಧಿಕಾರಿ ಯಾರು ಆ ವಿಷಯದಲ್ಲಿ ಅಂದ್ರೆ ಈಶ್ವರ. ಪ್ರಪಂಚವನ್ನೇ ಪ್ರಳಯ ಮಾಡ್ತಾನೆ. ಯಮ ಮಾಡುವ ನಾಶಗಳು ಚಿಕ್ಕ ಚಿಕ್ಕದು, ಒಂದೊಂದು ವ್ಯಕ್ತಿ. ಆದರೆ ಈಶ್ವರ ಮಾಡುವಂಥದ್ದೇನು ಇಡೀ ಪ್ರಪಂಚದ ನಾಶ ನೋಡಿ, ಇಡೀ ಪ್ರಪಂಚದ ಪ್ರಳಯ. ಹಾಗಾಗಿ ಅವನು ಬಹಳ ದೊಡ್ಡ ಅಧಿಕಾರಿ. ಅದ್ರ ಕೆಳಗೆ ಒಂದು ಚಿಕ್ಕ ಅಧಿಕಾರ ಯಮನಿಗೆ ಬರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಚಿಕ್ಕ ಅಧಿಕಾರಿಯಿಂದ ಸಮಸ್ಯೆ ಇದೆ ಅಂತಾದ್ರೆ ನೀವೇನ್ ಮಾಡ್ತೀರಿ? ಮೇಲಧಿಕಾರಿ ಹತ್ರ ಹೋಗ್ತೀರಲ್ವಾ. ಹಾಗೆ ಯಮನ ಮೇಲಧಿಕಾರಿ ಅವನು.
ಮೃತ್ಯುಂಜಯ ಶಿವ ಅಂತಂದರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ನಾವು ಅನ್ನೋ ಕಾರಣಕ್ಕೆ ಅವನು ಮೃತ್ಯುಂಜಯನನ್ನು ಆಶ್ರಯಿಸಿ ಮೃತ್ಯುವನ್ನು ಗೆದ್ದ ಯಮ. ಹೀಗೆ ಕಾಲವನ್ನು ನಾವು ತಿಳಿದು ವ್ಯವಹಾರ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಮಲ್ಕೋಬೇಕು, ಯಾವ ಕಾಲ ಅದು? ಮಧ್ಯಾಹ್ನ ಮಲ್ಕೊಂಡ್ರಾಗಲ್ವಾ? ಮಧ್ಯಾಹ್ನ ಮಲಗುವ ಕಾಲ ಅಲ್ಲ. ಸೂರ್ಯನ ಬೆಳಕಿದೆಯಲ್ಲ ಈ ಪ್ರಮಾಣದಲ್ಲಿ, ಅದರ ಸಂದೇಶ ಏನು ಅಂದರೆ ಕೆಲಸ ಮಾಡುವಂತ. ಸೂರ್ಯ ತನ್ನನ್ನು ತಾನು ಉಪಸಂಹಾರ ಮಾಡಿಕೊಂಡಾಗ, ಪೂರ್ತಿ ಕತ್ತಲಕ್ಕೆ ಹೋದಾಗ ಸುತ್ತ, ಆಗ ಯಾವುದಕ್ಕೆ ಕಾಲ? ನಿದ್ದೆಗೆ ಕಾಲ. ಊಟಕ್ಕೆ ಯಾವುದು ಕಾಲ? ಮಧ್ಯರಾತ್ರಿ ಸುಮಾರು 12-1 ಗಂಟೆ ಸಮಯ ಅಲ್ವಾ? 2 ಗಂಟೆ ಆದರೂ ಇನ್ನೂ ಒಳ್ಳೆಯದು. ಅಷ್ಟೊತ್ತಿಗೆಲ್ಲ ಊಟ ಮಾಡೋರು ಉಂಟು. ಅವರು ಊಟ ಮಾಡಿದ್ದೆಲ್ಲವೂ ತಮೋಗುಣಕ್ಕೆ ಹೋಗುವಂಥದ್ದು. ತಮೋಗುಣ ಆಡ್ತಾ ಇರೋ ಕಾಲ ಆಗಿದ್ರಿಂದ ಅವ್ರು ಊಟ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ, ಕತ್ತಲೆಗೆ ಹೋಗುತ್ತೆ, ಅಂಧಕಾರಕ್ಕೆ ಹೋಗುತ್ತೆ ಅಂತ. ಹೀಗೆ ಕಾಲವನ್ನು ಅನುಸರಿಸಿ ನಾವು ಮುನ್ನಡಿಬೇಕು ಅಂತ ಉದಾಹರಣೆಗಳನ್ನು ಕೊಟ್ಟಿದ್ವು. ಕಾಲ ಮಿತಿ ಅದಕ್ಕೆ ಉದಾಹರಣೆ ಕೊಟ್ಟಿದ್ವು, ನೆನಪಿದ್ಯಾ? ಕಾಲ ಮಿತಿ, ಕಾಲ ಸೀಮೆಯನ್ನು ಕಲ್ಪನೆ ಮಾಡುತ್ತೆ. ಜೋರಾಗಿ ಹೇಳಬೇಕು. ನಮ್ಮ ಆಯುಸ್ಸೇ ಒಂದು ಉದಾಹರಣೆ. ನಮ್ಮ ಆಯುಸ್ಸಿಗೆ ಒಂದು ಆರಂಭದ ಬಿಂದು ಇದೆ, ಒಂದು ಮುಕ್ತಾಯದ ಬಿಂದು ಇದೆ. ಅದರ ಹಿಂದೂ ನಾವಿಲ್ಲ, ಮುಂದೂ ನಾವಿಲ್ಲ. ಅಲ್ಲಿಂದ ಅಲ್ಲಿವರೆಗೆ ಮಾತ್ರ. ವರೆಗೆ ಅಂತ ಬಂದ ತಕ್ಷಣ ಮಿತಿ ಬಂತು. ಅಲ್ಲಿ ಇಂದ ವರೆಗೆ ಬಂದಾಗ ಮಿತಿ ಬಂತು ಅಂತ ಅರ್ಥ ಅಂತ. ಹಾಗೆ ದೇಶ ಮಿತಿಗೆ ಉದಾಹರಣೆ ಹೇಳಿದ್ದು, ಸ್ಥಳದ ಮಿತಿಗೆ ಉದಾಹರಣೆ ಹೇಳಿದ್ದು ನೆನಪಿದ್ಯಾ? ಸ್ಥಳದ ಮಿತಿಗೆ ಉದಾಹರಣೆ ಯಾವ್ದು ಹೇಳಿದ್ವು? ಹೌದು. ನಾವು ಎಷ್ಟು ಸ್ಥಳ ವ್ಯಾಪಿಸ್ಕೊಂಡಿದ್ದೆ, ನಾವು ಮಿತಿ ಇದೆ ಅದಕ್ಕೊಂದು. ಎಲ್ಲಿಂದ ಶುರು ಮಾಡಿದ್ವೋ, ಎಲ್ಲಿ ಮುಗಿಸಿದ್ವೋ? ಗುರುದೃಷ್ಟಿಲಿ ಮುಗಿದಿಲ್ಲ ಅದು. ನೀವು ಕುಳಿತು ಚೌಕಕ್ಕೆ ಮುಗಿದಿದೆ, ನೀವು ಕುಳಿತು ಚಿಕ್ಕ ಚೌಕಕ್ಕೆ ಮುಗಿದಿದೆ, ಅಷ್ಟೇ ವ್ಯಾಪ್ತಿ ನಮ್ದು ಅಂತ. ಅದಕ್ಕೊಂದು ಕಥೆ ಹೇಳ್ತಾರೆ. ಅದೇನಂದ್ರೆ ಒಬ್ಬ ದುರಾಸೆ ಬ್ರಾಹ್ಮಣ ಇದ್ದಂತೆ. ಅವನು ರಾಜನ ಬಳಿ ಹೋಗಿ ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳ್ತಾ ಇದ್ದಂತೆ. ರಾಜ ಎಷ್ಟು ಕೊಟ್ಟು ತೃಪ್ತಿ ಇಲ್ಲ, ಮತ್ತು ಬೇಕು ಅಂತ ಕೇಳ್ತಾ ಇದ್ದಂತೆ. ಕೊನೆಗೆ ರಾಜನಿಗೆ ಬೇಸರ ಬಂತು. ರಾಜ ಹೇಳಿದಂತೆ ಅವನಿಗೆ ಒಂದು ಕೆಲಸ ಮಾಡು, ನಾಳೆ ಸೂರ್ಯೋದಯಕ್ಕೆ ನೀನು ಓಡೋಕ್ಕೆ ಶುರು ಮಾಡಿದರೆ ಸೂರ್ಯಾಸ್ತದವರೆಗೆ ಎಷ್ಟು ಓಡ್ತೀಯೋ ಅಷ್ಟು ಜಾಗ ನಿಂದು ಅಂತ. ಸೂರ್ಯಾಸ್ತಕ್ಕೆ ನೀನು ಎಷ್ಟು ಜಾಗ ಆಕ್ರಮಿಸ್ಕೊಳ್ತೀಯೋ, ಸೂರ್ಯಾಸ್ತದ ಹೊತ್ತಿಗೆ ಎಷ್ಟು ಜಾಗ ವ್ಯಾಪಿಸ್ತೀಯೋ ಅಷ್ಟು ಜಾಗ ನಿಂದು ಅಂತ ರಾಜ ಹೇಳಿದಾಗ ಅವನಿಗೆ ಭಾರಿ ಸಂತೋಷ ಆಯಿತು. ಮರುದಿನ ಬೆಳಗ್ಗೆ ಎದ್ದು ಓಡೋಕ್ಕೆ ಶುರು ಮಾಡಿದ. ಇದ್ದ ಬದ್ದ ಎಲ್ಲ ಶಕ್ತಿ ಹಾಕಿ ಓಡ್ತಾ ಇದ್ದಾನೆ. ಬಾಯಾರಿಕೆ ಆದರೆ ನೀರು ಕುಡಿತಾ ಇಲ್ಲ, ಹಸಿವಾದರೆ ಊಟ ಮಾಡ್ತಾ ಇಲ್ಲ, ಬೆಳಲಿಕ್ಕೆ ಆದರೆ ಕೂತ್ಕೋತಾ ಇಲ್ಲ, ಒಂದು ಗಳಿಗೆ ಮಲ್ಕೋತಾ ಇಲ್ಲ, ಓಡ್ತಾನೆ ಇದ್ದಾನೆ. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಮಧ್ಯಾಹ್ನ ಮೇಲೆ ಆಯಿತು. ಇವನಿಗೇನು ಪೂರ್ತಿ ಆಯಾಸ ಆಗಿದೆ, ಜಾಗನೇ ಇಲ್ಲ ಆಯಾಸ ಆಗೋದಕ್ಕೆ. ಓಡ್ತಾನೆ ಇದ್ದಾನೆ. ಯಾಕೆಂದರೆ ಸೂರ್ಯಾಸ್ತ ಆಗ್ತಾ ಇದೆ, ಒಂದಷ್ಟು ದೂರ ಹೋಗ್ಬೇಡ, ಇನ್ನೊಂದಿಷ್ಟು ದೂರ ಹೋಗ್ಬೇಡ, ಮತ್ತೊಂದು ಸ್ವಲ್ಪ ದೂರ ಹೋಗ್ಬೇಡ ಅನ್ನೋ ಕಾರಣಕ್ಕೆ ಅವನು ಓಡ್ತಾನೆ ಇದ್ದಾನಂತೆ. ಸೂರ್ಯಾಸ್ತ ಹೊತ್ತಿಗೆ ಬಿದ್ಬಿಟ್ಟ. ಹೇಗೆ ಬಿದ್ದ ಅಂದರೆ ಮತ್ತೆ ಏಳಲಾರದಂತೆ ಬಿದ್ದ ಅಂತ. ಜಾಸ್ತಿ ಆಯಿತು ದೇಹವನ್ನು ದುಡಿಸಿದ್ದು. ದೇಹ ಒಪ್ಕೊಳ್ಳಿಲ್ಲ ಅದನ್ನು. ಆ ಯಂತ್ರದ ಮಿತಿಮೀರಿದ ದುರ್ಬಳಕೆಯಿಂದಾಗಿ ಯಂತ್ರ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತು. ಅವನು ಸತ್ತು ಹೋಗ್ಬೇಕಾದ್ರೆ ರಾಜ ಹೇಳಿದಂತೆ, ಇನ್ನೇನು ಪ್ರಾಣ ಹೋಗ್ತಾ ಇದೆ, ಆಗ ರಾಜ ಹೇಳಿದಂತೆ ಅದಷ್ಟು ಜಾಗ ನಿಂದು ಅಂತ. ಎಷ್ಟು ಜಾಗ? ಅವ್ನು ಬಿದ್ದಿದ್ದಾನಲ್ಲ. ಈಗ ಅವನು 5.5 ಅಡಿ ಇದ್ದಾನೆ ಅಂದ್ರೆ 5.5 ಅಡಿ ಉದ್ದ. ಎಷ್ಟಾಗಲ್ಲ ಬರ್ಬೋದು? ಒಂದು 2 ಅಡಿ 3 ಅಡಿ ಬರ್ಬೋದಲ್ವಾ? ಅದಷ್ಟು ನಿಂದೆ ಅಂತ. ಅಂದರೆ ಕೊನೆಗೆ ಎಷ್ಟು ಉಳಿಯುತ್ತೆ, ಎಷ್ಟು ಜಾಗ ಆಕ್ರಮಿಸ್ಕೊತೀವಿ ನಾವು. ಇಷ್ಟೆಲ್ಲ ಜಾಗ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಲ್ಲ, ಎಷ್ಟು ಬೇಕಾಗತ್ತೆ ನಮಗೆ ನಿಜವಾಗಿಯೂ ಅಂದರೆ ಅಷ್ಟೇ ಬೇಕಾಗೋದು ಅಂತ ಅನ್ನೋಕ್ಕೋಸ್ಕರ ಇರೋವಂಥದ್ದು. ದುರಾಸೆ ಮಾಡಬಾರ್ದು. ಆಸೆ ತಪ್ಪಲ್ಲ, ದುರಾಸೆ ತಪ್ಪು. ವಸ್ತು ಮಿತಿ ಬಗ್ಗೆನೂ ಹೇಳಿದ್ವು, ಇರಲಿ ಪರವಾಗಿಲ್ಲ.
ಆಮೇಲೆ ನಿನ್ನೆ ನಿಮ್ಗೆ ಹೇಳಿದ್ದು ಬೆಳಗಿನ ಜಾವ ಯಾವ ಕಾಲ? ಏಳುವ ಕಾಲ ಅಲ್ವಾ? ಮಲಗಿ ಇರ್ತೀನಿ ಅಂದ್ರೆ ಏನಾಗುತ್ತೆ? ಏಳುವ ಕಾಲದಲ್ಲಿ ನಾವು ಎಡದೇ ಇದ್ರೆ, ಮಲ್ಕೊಂಡೇ ಇದ್ರೆ ಕಾಲವನ್ನು ಎದುರು ಹಾಕೊಂಡಾಗ ಆಗತ್ತೆ. ಕಾಲಧರ್ಮವನ್ನ ಅನುಸರಿಸ್ತಾ ಇದ್ರೆ ಕಾಲಕ್ಕೆ ಕೋಪ ಬರುತ್ತೆ. ಎದುರು ಹಾಕ್ಕೋಬಾರದು. ಎದುರು ಹಾಕ್ಕೊಂಡ್ರೆ ಅದೇ ಕಾಲ ರೋಗವಾಗಿ ಬರುತ್ತೆ, ದುಃಖವಾಗಿ ಬರುತ್ತೆ, ಮೃತ್ಯುವಾಗಿ ಬರುತ್ತೆ, ಪೀಡೆಯಾಗಿ ಬರುತ್ತೆ. ಎದುರು ಹಾಕ್ಕೋಬಾರದು. ಹಾಗೆ ಕಾಲ ಏನು ಮಾಡೋಕೆ ಹೇಳ್ತಾ ಇದೆಯೋ ಅದನ್ನು ಮಾಡಬೇಕು. ಆಯಾ ಸಮಯಕ್ಕೆ ಯಾವ್ದು ಸರಿ ಅದನ್ನು ಮಾಡಬೇಕು. ಇವತ್ತೆಲ್ಲ ವ್ಯತ್ಯಾಸ ಆಗಿದೆ ನೋಡಿ. ಪ್ರಕೃತಿ ರಾತ್ರಿಯನ್ನು ಕತ್ತಲು ಮಾಡುತ್ತೆ, ಯಾಕೆಂದ್ರೆ ಮಲಗಿ ನಿದ್ದೆ ಮಾಡುವಂತ. ಮನುಷ್ಯ ಏನು ಮಾಡ್ತಾನೆ? ತುಂಬ ಬೆಳಕಿರೋ ದೀಪಗಳನ್ನು ಹಾಕ್ಕೊಂಡು ಅದನ್ನು ಹಗಲು ಮಾಡಿಕೊಂಡು ರಾತ್ರಿನೇ ಹಗಲು ಮಾಡಿಕೊಂಡು ಎಚ್ಚರವಾಗಿರ್ತಾನೆ. ಬೆಳಗ್ಗೆ ಸೂರ್ಯ ಪೂರ್ತಿ ಬೆಳಕು ಮಾಡ್ತಾನೆ, ಕೆಲಸ ಮಾಡು ಎಚ್ಚರವಾಗಿರುವಂತ. ಕಣ್ಣು ಮುಚ್ಕೋತಾನೆ ಮನುಷ್ಯ, ಕೋಣೆ ಬಾಗಿಲು ಹಾಕ್ಕೋತಾನೆ, ಮುಖಕ್ಕೆ ಹೊದಿಕೆ ಹಾಕ್ಕೋತಾನೆ, ಬಿಸಿಲು ಬರಬಾರ್ದಲ್ಲ, ಬೆಳಕು ಬರಬಾರ್ದಲ್ಲ, ಮುಖವನ್ನು ಮುಚ್ಕೋತಾನೆ, ನಿದ್ದೆ ಮಾಡ್ತಾನೆ. ಇದೆಲ್ಲ ಏನು ಅಂದರೆ ಪ್ರಕೃತಿಗೆ ವಿರುದ್ಧವಾದ ನಡೆಗಳು. ಅದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ದೇಶದ ಉದಾಹರಣೆ ಕೊಟ್ಟಿದ್ವು. ಏನು ಕೊಟ್ಟಿದ್ವು? ದೇಶವನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ? ಬೇರೆ ಉದಾಹರಣೆ ಕೊಡ್ತೀವಿ, ಹತ್ರ ಇದೆ ಉದಾಹರಣೆ. ಈಗ ಪಾಠ ಕೇಳ್ತಾ ಇದ್ದೀರಲ್ವ ನೀವು, ಸುಮ್ಮನೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀರಲ್ವಾ? ನಿಶಬ್ದವಾಗಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀರಲ್ವಾ? ಗಲಾಟೆ ಮಾಡೋಕೆ ಶುರು ಮಾಡಿದ್ರೆ ಯಾರಾದರೂ ನಿಮ್ಮ ಪೈಕಿಯಲ್ಲಿ? ಜೋರಾಗಿ ಹಾಡು ಹೇಳೋಕೆ ಶುರು ಮಾಡಿದ್ರೆ ಪಾಠ ಮಾಡ್ತಿರ್ಬೇಕಾದ್ರೆ? ನಿನ್ನೆ ಇನ್ನೂ ಸ್ವಲ್ಪ ಮುಂದಕ್ಕೆ ಕೊಟ್ಟಿದ್ವಲ್ಲ ಉದಾಹರಣೆ. ಏನು ಹೇಳಿದ್ದು ನಿನ್ನೆ? ಎದ್ದು ಕುಣಿದ್ರೆ ಏನು ಮಾಡೋದು ಅಂತ, ಪಾಠ ಮಾಡೋ ಹೊತ್ತಿಗೆ ಅಂತ. ದೇಶ ಧರ್ಮ ಅಲ್ಲ. ಎದ್ದು ಕುಣಿದ್ರೆ ಒಳ್ಳೆ ಅರ್ಥಲ್ಲಿ ಹೇಳ್ತಾ ಇಲ್ಲ ನಾವು, ಅದನ್ನ ಬೇರೆ ಅರ್ಥದಲ್ಲಿ ಹೇಳ್ತಿರೋದು. ಹಾಗೆಲ್ಲ ಮಾಡಿದರೆ ಆ ಜಾಗ ಒಪ್ಕೊಳ್ಳೋದಿಲ್ಲ, ಅಲ್ಲಿ ಜನರು ಒಪ್ಕೊಳ್ಳೋದಿಲ್ಲ. ಕೂಡಲೇ ಅರ್ಧ ಚಂದ್ರ ಪ್ರಯೋಗ ಆಗತ್ತೆ ಅಲ್ವಾ? ಅರ್ಧ ಚಂದ್ರ ಪ್ರಯೋಗ ಅಂದ್ರೆ ಏನು ಗೊತ್ತಾ? ಇದು ಅರ್ಧ ಚಂದ್ರ. ಚಂದ್ರ ಹೀಗಿರ್ತಾನಲ್ವ, ನೀವು ಭರತನಾಟ್ಯ ಎಲ್ಲ ಮಾಡೋರಿತ್ತು ಹೀಗೆ ತೋರಿಸ್ತಿರೋಳು ಚಂದ್ರ ಅಂತಂದ್ರೆ, ಇದು ಅರ್ಧ ಚಂದ್ರ. ಕತ್ತು ಹಿಡಿದು ನೂಗ್ತಾರೆ ಅನ್ನೋದಕ್ಕೆ ಆ ಶಬ್ದ ಪ್ರಯೋಗ ಮಾಡ್ತಾರೆ. ಅರ್ಧ ಚಂದ್ರ ಪ್ರಯೋಗ ಅಂದ್ರೆ ಹೀಗೆ ಕತ್ತು ಹಿಡಿದು ನೂಗ್ತಾರೆ ಅಂತ, ಹೀಗೆ ಬರುತ್ತೆ ಅದು. ಅದಕ್ಕೆ ಆ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಮಾಡಬಾರ್ದು ಅದನ್ನ ಅಂತ. ಆಮೇಲೆ ಈ ಕಾಲ, ದೇಶ, ವಸ್ತು ಇವೆಲ್ಲವನ್ನೂ ಮೀರಿದವನು ಒಬ್ಬನಿದ್ದಾನೆ ಅಂತ ಮಾತಾಡಿದ್ವಿ ಅಲ್ವಾ? ಒಂದು ವಸ್ತು ಇದೆ, ಎಲ್ಲದನ್ನು ಮೀರಿದೆ ಅದು ಅಂತ. ನೆನಪಿದ್ಯಾ? ಕಾಲದ ಮಿತಿ ಇಲ್ಲ, ಎಲ್ಲ ಕಾಲದಲ್ಲೂ ಇರ್ತಾನೆ. ದೇಶದ ಮಿತಿ ಇಲ್ಲ, ಎಲ್ಲ ಕಡೆ ಇರ್ತಾನೆ. ವಸ್ತು ಮಿತಿ ಇಲ್ಲ, ಎಲ್ಲವೂ ಆಗಿರ್ತಾನೆ ಅವನು. ಇದು ಆಗಿರ್ತಾನೆ, ಅದು ಆಗಿರ್ತಾನೆ, ಇನ್ನೊಂದು ಆಗಿರ್ತಾನೆ. ಯಾರದು? ಈಗ ನಾವು ಈ ಮಿತಿಗಳನ್ನು ಕಳ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಗೊತ್ತಾಗ್ತಾ ಇಲ್ವಾ? ಹೋಗಿ ಅವನಲ್ಲಿ ಸೇರ್ಬೇಕು. ನಾವು ಅವನಾಗಬೇಕು ಅಂತ, ನಾವು ಪರಮಾತ್ಮನಾಗಬೇಕು ಅಂತ. ನಾವು ಪರಮಾತ್ಮನಾಗಬೇಕು ಅಂದ್ರೆ ಏನು? ಪರಮಾತ್ಮ ಇರೋದು ಒಂದೇ. ಹಾಗಾಗಿ ಅಲ್ಲೊಂದು ಪರಮಾತ್ಮ, ನಾವು ಒಂದು ಪರಮಾತ್ಮನ ಹತ್ರ ಆಗಲ್ಲ. ಅದು ಹೋಗಿ ಅವನಲ್ಲಿ ಸೇರ್ಕೋಬೇಕು, ನಾವು ಒಂದಾಗಬೇಕು ಅಂತ. ಆಗ ಕಾಲ ಮಿತಿನೂ ಇಲ್ಲ, ದೇಶ ಮಿತಿನೂ ಇಲ್ಲ, ವಸ್ತು ಮಿತಿನೂ ಇಲ್ಲ, ಎಲ್ಲವೂ ಆಗಿರ್ತಾನೆ ಅವನೇ ಅಂತ. ರಾಮಕೃಷ್ಣ ಪರಮಹಂಸರಿಗೆ ಅರ್ಬುದ ರೋಗ ಬಂದಿತ್ತಂತೆ ಕೊನೆ ಕಾಲದಲ್ಲಿ. ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇವರು ಹತ್ರದವರು ರಾಮಕೃಷ್ಣ ಪರಮಹಂಸರಲ್ಲಿ ಹೇಳ್ತಾರೆ, ಕಾಳಿನ ಪ್ರಾರ್ಥನೆ ಮಾಡಬಾರ್ದ, ಊಟ ಮಾಡೋಕ್ಕಾದ್ರೂ ಆಗಬೇಕು, ಅಷ್ಟು ಅನುಕೂಲ ಮಾಡಿಕೊಡುವಂಥ ಕಾಳಿನ ಪ್ರಾರ್ಥನೆ ಮಾಡಬಾರ್ದ ಅಂತ ತುಂಬ ಒತ್ತಾಯ ಮಾಡಿದ್ದಕ್ಕೆ ಅವ್ರಿಗೊಂದು ಪಾಠ ಹೇಳಬೇಕು ಅನ್ನೋ ದೃಷ್ಟಿಯಿಂದಲೇ ಅವರೊಂದು ಪ್ರಾರ್ಥನೆ ಮಾಡ್ತಾರೆ ಕಾಳಿಯಲ್ಲಿ. ಮಾಡಿ ಬಂದು ಶಿಷ್ಯರಿಗೆ ಹೇಳ್ತಾರೆ, ಏನಂದರೆ ಪ್ರಾರ್ಥನೆ ಮಾಡಿದ್ನಪ್ಪ. ಅದಕ್ಕೆ ಅವಳು ಏನು ಹೇಳಿದ್ಲು ಅಂದರೆ,
ಎಲ್ಲರೂ ಊಟ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಪ್ರಪಂಚದಲ್ಲಿ, ನೀನೇ ಊಟ ಮಾಡೋದಲ್ವಾ ಅದು ಅಂತ ಕೇಳಿದ್ದು ಕಾಳಿ. ಅರ್ಥ ಆಗತ್ತ ನಾವು ಹೇಳಿದ್ದು? ಇವ್ರು ಯಾರು ಊಟ ಮಾಡಿದ್ರು ನೀನೇ ಊಟ ಮಾಡಿದಾಗ ಅಲ್ವಾ ಅಂತ. ಅದಕ್ಕೇನರ್ಥ? ರಾಮಕೃಷ್ಣ ಪರಮಹಂಸರು ಅವರು ಪರಮಾತ್ಮನಲ್ಲಿ ಬೆರೆತು ಒಂದಾಗಿದ್ದಾರೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅವರು ಎಲ್ಲೆಲ್ಲೂ ಇದ್ದಾರೆ, ಅವರು ಎಲ್ಲರಲ್ಲೂ ಇದ್ದಾರೆ, ಎಲ್ಲರಲ್ಲೂ ಇದ್ದಾರೆ ಅವರು. ಹಾಗಾಗಿ ಯಾರು ಊಟ ಮಾಡಿದ್ರು ಅವ್ರಿಗೆ ಸಿಗುತ್ತೆ ಅದು. ಎಲ್ಲವೂ ಆಗಿದ್ದಾರೆ ಅಂತ. ಇನ್ನು ಶುಕಮುನಿ ಕಥೆನೂ ಕೇಳಿರ್ಬೋದು ನೀವು. ಎಂ ಪ್ರವ್ರಜಂತ ಮನುಪೇತಂ ಕೇಳಿದ್ದೀರಾ? ಅರ್ಥ ಹೇಳಿದಾರಾ ಅದ್ರದ್ದು ನಿಮ್ಗೆ? ಅನುಪೇತಂ ಅಂದ್ರೆ ಉಪನಯನ ಕೂಡ ಆಗಿಲ್ಲ, ಚಿಕ್ಕ ಬಾಲಕ ಶುಕ. ಹಾಗೆ ಹೊರಟಾಯ್ತು. ಎಲ್ಲಿಗೆ? ತಿರುಗಿ ಬದೇವರಲ್ಲಿಗೆ ಅಂತ. ಪ್ರವ್ರಜ್ಯ ಅಂತ ಹೇಳ್ತಾರೆ, ಸನ್ಯಾಸದ ತರಹ ಅದು. ಒಂಚೂರು ಸನ್ಯಾಸಕ್ಕಿಂತ ಮುಂದೆ ಅದು ಅಂತ ಬಿಟ್ಟು ಎಲ್ಲವನ್ನು ಹೊರಟಾಯ್ತು ಅವರು. ಆದರೆ ವ್ಯಾಸರಿಗೆ ಇನ್ನು ಮಗನ ಬಗ್ಗೆ ಮಮತೆ ಇದೆ. ಹಾಗಾಗಿ ವ್ಯಾಸರು ಓಡೋಡಿ ಬಂದು ಕರೀತಾರೆ, ಪುತ್ರ ಅಂತ ಕರೀತಾರೆ ಅಲ್ವಾ? ದ್ವೈಪಾಯನೋ ವಿರಹ ಕಾತರ ಆಜುಹಾವ. ವಿರಹದಿಂದ ಕಷ್ಟಪಡ್ತಾ ವ್ಯಾಸರು ಕರೀತಾರಲ್ವಾ, ಪುತ್ರ ಅಂತ ಕರೀತಾರೆ. ಮಗನೇ ಅಂತ ಕರೆದಾಗ ಯಾರು ಹೋಗ್ಬಿಟ್ಟಿದ್ದು? ತರವೋಭಿನಯದು, ಗಿಡ ಮರಗಳೆಲ್ಲ ಅಂದ್ವು ಅಂತ. ಮಗನೇ ಅಂತ ವ್ಯಾಸರು ಕರೆದ್ರೆ ಕಾಡಿನಲ್ಲಿ ಗಿಡ ಮರ ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಅಂದ್ವಂತೆ. ಏನರ್ಥ ಅದಕ್ಕೆ? ಅಲ್ಲೆಲ್ಲ ಬೆರೆತು ಬಿಟ್ಟಿದ್ದಾನೆ ಶುಕಮುನಿ ಅಂತ. ಅಷ್ಟೊತ್ತಿಗಾಗಲೇ ಶುಕ ಪರಮಾತ್ಮ ರೂಪನಾಗಿ ಸರ್ವತ್ರ ನೆಲೆಸಿ ಆಗಿ ಹೋಯ್ತು ಅಂತ. ಹಾಗೆ ಕರೆದಾಗ ಎಲ್ಲ ಕಡೆಯಿಂದ ಅಂತ ಉತ್ತರ ಬಂತು ಅಂದರೆ ವ್ಯಾಸರಿಗೆ ಸಮಾಧಾನ ಆಯ್ತಾಗ ಅಂತ. ಅವನು ಎಲ್ಲಿ ಯಾವ ಹಂತ ತಲುಪಿದಾನೆ ಅಂತ ಗೊತ್ತಾಯ್ತು ಅನ್ನೋ ಕಾರಣಕ್ಕಿರುವಂಥದ್ದು. ಹೀಗೆ ಮಿತಿಯನ್ನು ಮೀರಬಹುದು, ಕಾಲ ದೇಶ ವಸ್ತುಗಳ ಮಿತಿಯನ್ನು ಮೀರಬಹುದು. ಆದರೆ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ ಮೊದಲು, ಆಮೇಲೆ ಮಿತಿಯನ್ನು ಮೀರೋದು ಅಂತ. ಆಮೇಲೆ ಕಾಲಖಂಡಗಳ ಬಗ್ಗೆ ನಿಮ್ಗೆ ಹೇಳಿದ್ವು ಅಲ್ವಾ? ಸುಮ್ಮನೆ ಕೇಳ್ತೀವಿ ಒಂದು 2-3 ನೀನು ನೆನಪಿದೆ ನೋಡೋಣ. ಕಲ್ಪ ಅಂದ್ರೆ ಎಷ್ಟು? 71 ಮಹಾಯುಗ. ಇನ್ನೊಂದು ಥರ ಹೇಳ್ಬೋದು ಕಲ್ಪವನ್ನ. ಕಲ್ಪ ಅಂದ್ರೆ 71 ಮಹಾಯುಗ ಹೌದು. ಇನ್ನೊಂದು ಥರ ಹೇಳ್ಬೋದು ಕಲ್ಪವನ್ನ, ಬ್ರಹ್ಮನ ಒಂದು ದಿನ. ಮಹಾಯುಗ ಅಂದ್ರೆ ಎಷ್ಟು? ಎಷ್ಟು ಯುಗ ಸೇರಿ ಮಹಾಯುಗ ಆಗತ್ತೆ ಅಂತ? ಕೃತ, ತ್ರೇತ, ದ್ವಾಪರ, ಕಲಿ 4 ಸೇರಿ ಮಹಾಯುಗ ಆಗತ್ತೆ. ಆಯ್ತು. ಈಗ ನಡೀತಾ ಇರೋ ಶಕ, ನಾವು ಹೆಚ್ಚಾಗಿ ಚಾಲ್ತಿಯಲ್ಲಿರೋ ಶಕ, ಬಳಸೋ ಶಕ ಯಾವುದು? ಇನ್ನೊಂದು ಯಾವುದು ನಿನ್ನೆ ನಾವು ಮಾತಾಡ್ಕೊಂಡಿದ್ದು? ಶಾಲಿವಾಹನ ಅಂದ್ರೆ ಯಾರು? ಋಷಿನ? ಪದ್ಯ ಹೇಳಿದ್ವು. ಒಂದು ಪದ್ಯ ನಿಮಗೆ ಬರುತ್ತಾ? ಕಲ್ತಿದ್ದೀರಾ ಪದ್ಯನ? ಕಲಿಬೇಕು. ಇವತ್ತು ಹೇಳಿದ ಪದ್ಯ ನಾಳೆ ಕಲ್ತಿರ್ಬೇಕು. ಶ್ಲೋಕ ಬರಲಿ, ಪದ್ಯ ಬರಲಿ, ಅದೇನು ಬಂದ್ರು ಮರುದಿನಕ್ಕೆ ನಿಮಗೆ ಅದು ಹೇಳಕ್ ಬರಬೇಕು. ದೇವದೇವನು ದಯದಿ ಕಾಲವೆಂಬ ಅಮೃತವನು ಜೀವಿಗಳಿಗಿತ್ತನ್ನದು ಜೀವನಕ್ಕೆ ಬುತ್ತಿ. ನಾವದನ್ನು ಹೊಣೆಯರತು ಬೆಳೆಸಿದರೆ ಲಭಿಸೀತು ಸಾವಿರದ ಸಂತೃಪ್ತಿ, ಹೆಸರದಕ್ಕೆ ಮುಕ್ತಿ. ಯಾವುದಕ್ಕೆ ಮುಕ್ತಿ ಅಂತ ಹೆಸರು? ಸಂತೃಪ್ತಿಗೆ ಮುಕ್ತಿ ಅಂತ ಹೆಸರು. ಎಂಥ ಸಂತೃಪ್ತಿ ಅಂದರೆ ಸಾವೇ ಇರದ. ಇನ್ನೊಂದು ಅರ್ಥ ಏನು ಅದಕ್ಕೆ? ಸಾವಿರಾರು ಅಂತ ಅರ್ಥ. ಸಾವಿರಾರು ಬಗೆಯ ಸಂತೃಪ್ತಿಗಳನ್ನು ಕೊಡುತ್ತೆ ಅದು. ಕಾಲವನ್ನು ನಾವು ಹೊಣೆ ಇರುತ್ತು ಬಳಸಿದ್ರೆ ಸಾವಿರಾರು ಬಗೆಯ ಸಂತೃಪ್ತಿಯನ್ನು ಕೊಡುತ್ತೆ ಅಂತಲೂ ಅರ್ಥ, ಸಾವಿರದ ಸಂತೃಪ್ತಿ ಕೊಡುತ್ತೆ ಅಂತಲೂ ಅರ್ಥ. ಅದಕ್ಕೆ ದಿನಚರ್ಯ ಅನ್ನೋದನ್ನ ವಿವರಿಸಿದ್ದು ಸಂಸ್ಕೃತದಲ್ಲಿ, ನೆನಪಿದ್ಯಾ? ದಿನಚರ್ಯ ದಿನಸ್ಯವಾಚರ್ಯ ದಿನಚರ್ಯ, ದಿನದ ಚರ್ಯೆ ಅಥವಾ ದಿನದಿನವೂ ಮಾಡುವಂಥ ಚರ್ಯೆ. ಚರ್ಯೆ ಅಂದರೆ
ಚರ್ಯಾ ಚರಣಂ. ಚರಣಂ ಅಂದರೆ ಆಚರಣಂ, ಆಚರಿಸುವಂಥದ್ದು, ನಡ್ಕೊಳ್ಳುವಂಥದ್ದು. ನಿತ್ಯ ನಾವು ನಡ್ಕೊಳ್ಬೇಕಾದ ರೀತಿಯೇ ದಿನಚರ್ಯೆ ಅಂತ ಅರ್ಥ. ಅದಕ್ಕೆ ಪ್ರತಿದಿನಂ ಕರ್ತವ್ಯಾಚರ್ಯ ದಿನಚರ್ಯ. ಪ್ರತಿದಿನಂ ಕರ್ತವ್ಯಾಚರ್ಯ ದಿನಚರ್ಯ. ಏನು ಹೇಳಿ? ಆಮೇಲೆ 2 ಥರ ಹೇಳಿದ್ದು ಕೊನೆಯಲ್ಲಿ. ಎಲ್ಲದೂ ನೆನಪಿಸ್ತಾ ಇದೀವಿ. ನಿನ್ನ ಪಾಠ ಸ್ವಲ್ಪ ಕ್ಲಿಷ್ಟ ಇರ್ಬೋದೇನೋ ಅನ್ನೋ ಕಾರಣಕ್ಕೆ ನೆನಪಿಸ್ತಾ ಇದ್ದೀವಿ ಪುನಃ. ದಿನಚರ್ಯ ಅನ್ನೋದನ್ನ ನಮಗೆ ಅನ್ವಯ ಆಗೋ ಥರ 2 ಥರ ಹೇಳಿದ್ರು. ಈಗ ನಾವು ಹೇಗಿದ್ದೀವಿ ಅದಕ್ಕೆ ಅನ್ವಯ ಆಗೋ ಥರ 2 ಥರ ಹೇಳಿದ್ರು. ನೆನಪಿದ್ಯಾ? ನಿಂತ್ಕೊಂಡು ಹೇಳ್ತೀರಾ? ಯಾರಾದರೂ ಒಬ್ರು ನಿಂತ್ಕೊಂಡು ಹೇಳ್ಬೇಕು. ಆಗತ್ತಾ? ತಪ್ಪು ಹೇಳಿದ್ರು ಪರವಾಗಿಲ್ಲ. ಹೇಳು. ಒಂದನ್ನು ಸರಿಯಾಗಿ ಹೇಳಿದ್ಲು. ದಿನದಿನವೂ ಮಾಡುವ, ನಾವುಗಳು ದಿನದಿನವೂ ಮಾಡುವ, ಆದರೆ ಸರಿಯಾಗಿ ಮಾಡದಿರುವ ಚರ್ಯೆಗಳು, ದಿನಚರ್ಯೆಗಳು. 2ನೇದು ಯಾರು ಹೇಳ್ತೀರಾ? ನೀನು ಹೇಳು. ನೀನೇ ಹಿಂದೋಡ್ಬೇಡ, ನೀನೇ ಹೇಳು. ಸರಿ ಇದೆಯಾ? ನೀ ಹೇಳ್ಕೊಟ್ಟಿದ್ದೇನ? ವ್ಯತ್ಯಾಸ ಇದೆಯಾ? ಮತ್ತೆ ಯಾರು ಹೇಳ್ಕೊಟ್ರಲ್ಲ, ಯಾರು ಕೈ ಎತ್ತಿದರು? ಅದೇನ ವ್ಯತ್ಯಾಸ ಇದೆಯಾ? ಸರಿ ಇದೆಯಾ? ಕೂತ್ಕೋ. ಸರಿ ಇದೆ ಅಂತ ಎಷ್ಟೆಲ್ಲ ಜನ ಹೇಳ್ತಾ ಇದಾರೆ ನೋಡು. ದಿನದಿನವೂ ಮಾಡಬೇಕಿತ್ತು, ಆದರೆ ಮಾಡ್ತಾ ಇಲ್ಲ. ಅಂಥದ್ದು ದಿನಚರ್ಯೆ. ನಮ್ಮ ವ್ಯಾಖ್ಯಾನ ಹೀಗಾಗ್ಬಿಟ್ಟಿದೆ. ಅದು ಇವರೆಲ್ಲ ಸರ್ವಾಂಗ ಸುಂದರಿ ವ್ಯಾಖ್ಯ ಅರುಣದತ್ತ ಮಾಡಿರ್ತಕ್ಕಂಥದ್ದು. ಅವರೆಲ್ಲ ಹಾಗೆ ವ್ಯಾಖ್ಯಾನ ಮಾಡಿದರೆ, ಈಗ ನಾವು ಹೇಗೆ ವ್ಯಾಖ್ಯಾನ ಮಾಡಬೇಕಾಗಿದೆ ಅಂದರೆ, ನಾವು ದಿನದಿನವೂ ಮಾಡ್ತೀವಿ, ಅದು ಸರಿಯಾಗಿ ಮಾಡೋದಿಲ್ಲ, ಅಥವಾ ದಿನನೂ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ ಅಂತ. ಇದು ನಮ್ಮ ಸ್ಥಿತಿ. ಅದಕ್ಕೆ ಕನ್ನಡಿ ಹಿಡಿತಕ್ಕಂಥ ವ್ಯಾಖ್ಯಾನ ಅದಾಗಿದೆ ಅಂತ. ಉದಾಹರಣೆ ಕೊಟ್ಟಿದ್ದು, ದಿವಸ ಮಾಡ್ತೀವಿ ಸರಿ ಮಾಡಲ್ಲ ಅಂತ. ಒಂದು ಯಾರು ನಿಂತ್ಕೊಂಡು ಹೇಳ್ತೀರಾ? ಹೇಳು, ನೀನು ಹೇಳು. ಸರಿ. ಊಟ ಬಲ್ಲವನಿಗೆ ರೋಗವಿಲ್ಲ. ಇನ್ನೊಂದು ಯಾರಾದ್ರು ಹೇಳ್ತೀರಾ? ಗಂಡು ಮಕ್ಕಳು ಓಂಕಾರ ಹೇಳು. ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಲ್ವಾ? ಎಲ್ರಿಗೂ ಕೇಳಿದ್ದು, ನಿಮ್ಗೊಬ್ಬಂಗಲ್ಲ. ನಿಂಗೆ ಯಾಕೆ ಅನುಮಾನ ಬಂತು? ನೀನು ಸ್ವತಃ ಓಂಕಾರ, ನಿಂಗೆ ಯೋಗ ನಿದ್ದೆನೇ ಬರಬೇಕು. ಬಂದ್ರೆ ನಿನಗೆ ಚಿಕ್ಕ ಪುಟ್ಟ ನಿದ್ದೆ ಅಲ್ಲ ಬರಬೇಕಾಗಿರೋದು. ಆಯ್ತು. ಇನ್ನೊಂದು ಉದಾಹರಣೆ, ಶುಕಮುನಿ ಹೇಳು. ಸ್ನಾನ ಸರಿಯಾಗಿ ಹೇಳು. ಉಪಾಸನೆ ಸರಿಯಾಗಿ ಹೇಳಬೇಕು ಅಂದರೆ ನಾವು ಯಾವುದನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ಬೆಳಗಿಂದ ಸಾಯಂಕಾಲದವರೆಗಿನ ಕಾರ್ಯಗಳಲ್ಲಿ ಯಾವುದು ಒಂದನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಅದು ಮುಂದಕ್ಕೆ ನಾವು ಅದನ್ನು ಗಮನಿಸಿದಾಗ ಅರ್ಥ ಆಗತ್ತೆ. ಯಾವುದು ಒಂದನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಎಲ್ಲವೂ ಏರುಪೇರಾಗಿದೆ ನಾವು ಮಾಡ್ತಾ ಇರುವಂಥದ್ದು. ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳು ಅಂತ. 2ನೇದಕ್ಕೆ ಉದಾಹರಣೆಗಳು. ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಹೇಳು. ಮಧ್ಯಾಹ್ನದ ಊಟದ ನಂತರ ರಾಜನಂತೆ ಕೂರ್ಬೇಕಾಗಿತ್ತು, ನಾವು ಕೂರ್ತಾ ಇಲ್ಲ. ಯಾರಾದರೂ ಅದಕ್ಕೆ ಹೇಳಿದ ಪಂಕ್ತಿ ಹೇಳ್ತೀರಾ? ನಾವು ಹೇಳಿದ ಪಂಕ್ತಿನ ಹೇಳು. ನೀನು ಹೇಳು. ಭುಕ್ತ್ವಾ ರಾಜವದಾಸೀತ. ಅದೇನಾ ಓಂಕಾರ? ಸರಿ ಇದೆಯಾ? ಭುಕ್ತ್ವಾ ರಾಜವದಾಸೀತ ಸರಿ ಇದೆ. ಇನ್ನೊಂದು ಉದಾಹರಣೆ ಹೇಳ್ತೀರಾ ಯಾವಾಗಲೂ? ನೀನು ಹೇಳು. ಅದರದ್ದೇ ಮುಂದುವರಿಕೆ. ಅದು ಹೊಸದಲ್ಲ. ವಜ್ರಾಸನದಲ್ಲಿ ಕೂತ್ಕೋಬೇಕು ಅಂತ ನೆನಪಿದೆ ನನಗೆ. ಕೆಲವು ದೇವಸ್ಥಾನಗಳಲ್ಲಿ ಹೋಗಿ ನೋಡಿದರೆ ರಾಜರ ವಜ್ರಾಸನದ ಮೂರ್ತಿಗಳು ಕಾಣುತ್ತೆ ಅದರಲ್ಲಿ ಅಂತ. ಇನ್ನು ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಮತ್ತೊಂದು ಉದಾಹರಣೆ ಕೊಡಬೇಕು. ಎದ್ದ ಕೂಡಲೇ ಧ್ಯಾನ ಮಾಡಬೇಕು, ಎಚ್ಚರ ಆಗ್ತಾ ಇರೋ ಹಾಗೆ ಧ್ಯಾನ ಮಾಡಬೇಕು, ಮಾಡ್ತಾ ಇಲ್ಲ ನಾವು ಇವತ್ತು ಅಂತ.
ನೀನು ಹೇಳು. ಯೋಗಾಸನ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಎಲ್ರಿಗೂ ಇಲ್ಲ ಯೋಗಾಸನ. ಯೋಗಾಸನ ಇಂಥವ್ರಿಗೆ ಮಾತ್ರ ಅಂತ ನಿರ್ದಿಷ್ಟವಾಗಿದೆ, ಯಾರು ಮಾಡಿದರೆ ಒಳ್ಳೇದಾಗತ್ತೆ ಅಂತ. ಮಾಡೋರು ಮಾಡಬೇಕು. ಸರಿ. ಮಂಗಲ ದ್ರವ್ಯ ದರ್ಶನ ಮಾಡ್ತಾ ಇಲ್ಲ. ಸರಿ ಇದೆ. ಮಂಗಲ ದ್ರವ್ಯ ಅಂದರೆ ಕಾಫಿ ಅಲ್ವಾ? ಎದ್ದು ಕೂಡಲೂ ಕಾಫಿ ಪರಿಮಳ ಬರಬೇಕು, ಹೀಗೆ ನೋಡ್ಬೇಕು ಅದನ್ನು, ಹೌದಾ? ಅಥವಾ ಇನ್ನೊಂದು ಹೇಳ್ತೀವಿ, ಎದ್ದು ಕೂಡಲೇ ಪೇಪರ್ ತೆಗೆದ್ರೆ, ದಿನಪತ್ರಿಕೆಯನ್ನು ತೆರೆದ್ರೆ ಮಂಗಲ ದ್ರವ್ಯ ದರ್ಶನ ಆಗುತ್ತಲ್ವಾ? ಮತ್ತೇನಾಗತ್ತೆ? ಸುತ್ತಿಪುದು ತಲೆಯನ ಅನುದಿನದ ಲೋಕದ ವಾರ್ತೆ ಅಂತ ಒಬ್ರು ಕವಿಗಳು ಹೇಳಿದ್ದಾರೆ. ನೆನಪಿದ್ಯಾ? ಅದು ಗೊತ್ತಿದ್ಯಾ? ಗುಂಡಪ್ಪನವ್ರು ಹೇಳಿದ್ದಾರೆ, ಸುತ್ತಿಪುದು ತಲೆಯನ ಅನುದಿನದ ಲೋಕದ ವಾರ್ತೆ. ಅನುದಿನದ ಲೋಕದ ವಾರ್ತೆ ಈ ಪತ್ರಿಕೆ ವಾಹಿನಿ ಸಮಾಚಾರ ಇದೆಯಲ್ಲ, ತಲೆ ಸುತ್ತಿ ಬರೋ ಥರ ಮಾಡುತ್ತೆ ಅಂತ. ಯಾಕೆಂದ್ರೆ ಅಲ್ಲಿ ದೊಂಬಿ, ಇಲ್ಲಿ ಗಲಭೆ, ಅಲ್ಲಿ ಬೆಂಕಿ, ಇಲ್ಲಿ ವಿರೋಧ, ಅಲ್ಲಿ ಭಿನ್ನಮತ, ಇಲ್ಲಿ ಹೊಡೆದಾಟ, ಇದೇ ಸುದ್ದಿ ಅಲ್ವ ಇರೋದು. ಅವ್ರು ಸತ್ರು, ಇವ್ರಿಗೆ ಹುಷಾರಿಲ್ಲ, ಇಂಥದ್ದೇ ಅಂತ. ಏನಪ್ಪ ಮಂಗಲ ಅಲ್ಲಿದೆ ಅಂತ? ಏನಿಲ್ಲ. ಯಾವ್ದಾದ್ರು ಮಂಗಲ ದ್ರವ್ಯ ಉದಾಹರಣೆ ಕೊಡ್ತೀರಾ? ಯಾರು ಹೇಳ್ತೀರಿ? ನೀನು ಹೇಳು. ನೀನೇ. ಅರಿಶಿಣ ಹೇಳಿದ್ದಾರೆ ಕೆಲವು. ಅರಿಶಿಣ ಮಂಗಲ ದ್ರವ್ಯ ಖಂಡಿತ ಹೌದು, ಆದರೆ ಕೆಲವು ಪಟ್ಟಿನೇ ಕೊಟ್ಟಿದ್ದಾರೆ ಯಾವ್ಯಾವುದನ್ನು ನೋಡಬೇಕು ಅಂತ. ನೀನೆಲ್ಲ ಕೈ ಎತ್ತಾ ಇದ್ದೀರಲ್ಲ, ನೀನು ಹೇಳು. ಸಾಲಿಗ್ರಾಮ. ನೀ ಹೇಳು. ಕನ್ನಡಿ, ಸರಿಯಾದ್ದು. ಕುಂಕುಮ. ಭೂಮಿ, ಮಣ್ಣು. ಒಳ್ಳೆ ಮಣ್ಣಾಗಬೇಕಾಗತ್ತೆ. ಆಮೇಲೆ ನೀನು ಹೇಳು. ದೀಪ. ನೀನು ಹೇಳು. ಶಂಖ. ಗೋಮಾತೆ, ಚೆನ್ನಾಗಿದೆ. ದರ್ಬೆ. ಇಲ್ಲಿ ಎದ್ದು ಕೈಗಳು ಹಿಡಿದಪ್ಪ 2-3, ಬಹುಶಃ ಅವ್ರದ್ದನ್ನು ಬೇರೆ ಯಾರು ತಗೊಂಡ್ರು ಅಂತ ಕಾಣುತ್ತೆ. ನೀನು ಹೇಳು. ಕರ್ಪೂರ. ಇವತ್ತಿನ ಕಾಲದ ಕರ್ಪೂರ ಮಂಗಲ ದ್ರವ್ಯ ಅಲ್ಲ. ಇವತ್ತಿನ ಕಾಲದ ಕರ್ಪೂರ ರಾಸಾಯನಿಕ. ಅದು ಇವತ್ತು ಸಿಗ್ತಾ ಇರೋ ಕರ್ಪೂರ ಇದೆಯಲ್ಲ, ಕರ್ಪೂರದಲ್ಲಿ ಹೊಗೆ ಬರಬಾರ್ದು. ಹೊಗೆ ಬಂದರೆ ನಿಜವಾದ ಕರ್ಪೂರ ಅಲ್ಲ ಅಂತ ಅರ್ಥ ಅದು ಅಂತ. ಅದು ನೀವು ವಾಹನಕ್ಕೆ ಏನು ಹಾಕ್ತೀರಿ ಹೇಳಿ, ಅದರದ್ದೇ ಒಂದು ರೂಪ ಇನ್ನೊಂದದು. ಧ್ವನಿ ಮಾವಿನ ಎಲೆ. ಮಾವಿನ ಎಲೆ ಅದಕ್ಕೆ ಬಳಸೋಂಥದ್ದು ಅದು. ತೋರಣ. ನೀನು ತೊಂದೆ ತಾಯಿ. ಹೇಳು. ನೀನೇ. ದೇವರು ಕಾಣ್ಬೇಕಲ್ಲ, ಅದು ದೇವರು ಕಾಣೋರಿಗೆ ಪರವಾಗಿಲ್ಲ. ಭಾವಚಿತ್ರ. ಹೇಳು. ತುಳಸಿ. ನೀನೇ. ಒಳ್ಳೆ ಉತ್ತರ. ನಮ್ಮ ಕೈಲಿ ಏನಿದೆ ಹೇಳ್ತೀಯಾ? ನೀನೇ ಹೇಳು. ನಮ್ಮ ಕೈಲಿ ಏನಿದೆ? ಲಕ್ಷ್ಮೀ ಇದ್ದಾಳೆ ನನ್ನ ಕೈಯಲ್ಲಿ ಅಂತ. ಬಂತದು? ಏನಿದೆ ಅಂತ ಹೇಳ್ತೀಯಾ? ಲಕ್ಷ್ಮಿ ಜೊತೆಗೆ ಮತ್ತೆ ಹೇಳ್ತಾರೆ, ಯಾರು ಹೇಳ್ತೀರಾ? ಆಮೇಲೆ ಕರಮೂಲ ಹೇತು ಗೋವಿಂದ ಅಂತ ಹೇಳ್ತಾರೆ. ಇನ್ನೊಂದು ಎಲ್ಲಿ ಗೋವಿಂದ ಇರ್ತಾನೆ ಇಲ್ಲಿ ಅಂತ. ಮತ್ತೆ ಬೇರೆ ಏನಾದ್ರು ಮಂಗಲ ದ್ರವ್ಯ ಹೇಳ್ತೀರಾ? ಹೇಳು. ಅಕ್ಷತೆ. ಆಗೋಯ್ತಾ? ಹೇಳಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ.
ಕೇಳ್ತಾ ಇಲ್ಲ. ಆ ಭೂಮಿ, ವಿಭೂತಿ, ವಿಭೂತಿ. ಪುಷ್ಪ, ಗುರು. ಎಷ್ಟು ನಿಮಗೆ ಮಂಗಲ ದ್ರವ್ಯಗಳು ದೊಡ್ಡ ಪಟ್ಟಿನೇ ಇದೆಯಲ್ಲ ಅಂತ. ಎದ್ದು ಕೂಡಲೇ ಕೇಳುವಂಥದ್ದು ಮಂಗಲ ದ್ರವ್ಯ ದರ್ಶನ ಅಲ್ಲ, ಶ್ರವಣ. ಅದು ವೇದ ಶ್ರವಣ. ಧೂಪದ ಪರಿಮಳ. ಚಂದನ. ಹೇಳಿದ್ದಾರೆ ಕೆಲವು ಮಂಗಲ ದ್ರವ್ಯಗಳನ್ನು. ಬಿಳಿಯ ಸಾಸಿವೆ, ಎಳ್ಳು, ಆಮೇಲೆ ತುಪ್ಪ, ಕನ್ನಡಿ. ಕನ್ನಡಿಲಿ ನಮ್ಮ ಮುಖನೇ ನೋಡ್ಕೊಳ್ಳೋಂಥದ್ದು, ಇಂಥದ್ದು ಅನೇಕ ಒಂದು ಹೇಳಿದ್ದಾರೆ. ಮುಂದೆ ಸಂದರ್ಭ ಬಂದಾಗ ಹೇಳ್ತೀವಿ. ಇಷ್ಟು ನಿನ್ನೆ ಪಾಠದ ಮೇಲಕ್ಕೆ ಆಗೋಯ್ತು. ಇವತ್ತಿನ ಪಾಠ ಮಾಡೋಕ್ಕೆ ಇನ್ನು ಸಮಯ ಉಳಿದಿಲ್ಲ ಏನೋ. ಅದು ಸುಮ್ಮನೆ ಒಂದು ವಿಷಯ ಎತ್ತಿ ಬಿಡ್ತೀವಿ, ಅದನ್ನು ಮತ್ತೆ ಮುಂದುವರ್ಸೋಣ. ನಿನ್ನೆ ಇನ್ನೊಂದು ಪದ್ಯ ಹೇಳಿದ್ವಲ್ವ, ನೆನಪಿದ್ಯಾ? ಶುರು ಮಾಡ್ತೀರಾ? ಕೊನೆ ವಾಕ್ಯ ಏನಾಯ್ತದು? ಕೊನೆ ಚರಣ. ಮುಖ್ಯವಾದ್ದೇ ಅದು. ಮನಮಾಡು ದಿನಚರ್ಯೆಯನ್ನು ತಿದ್ದಿಕೊಳ್ಳಲು ಮನಮಾಡು, ಮನಸ್ಸು ಮಾಡು ಅಂತ ತೀರ್ಮಾನಪ್ಪ ಇವತ್ತು ಅಂತ. ದಿನಚರ್ಯೆಯನ್ನು ತಿದ್ಕೋಬೇಕು ಅಂತ ತೀರ್ಮಾನಕ್ಕೆ ಬಂದರೆ ಅದೇ ದೊಡ್ಡ ಒಂದು ಶಕ್ತಿ ಅಂತ. ನಿನ್ನೆ ಮಾತಿನ ಮಧ್ಯೆ ಒಂದು ಮಾತನ್ನು ಹೇಳಿದ್ವು, ಅದನ್ನು ವಿಸ್ತರಿಸೋಣ ಅಂತಿದ್ದೀವಿ. ಅದೇನಂದರೆ, ಇಡೀ ಬದುಕನ್ನು ಸರಿ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ ಅಲ್ವಾ? ಇಡೀ ಜೀವನ ಸರಿ ಮಾಡ್ಕೋಬೇಕು ಅಂದರೆ ಹೆಂಗಪ್ಪ, ಎಲ್ಲಿಂದ ಶುರು ಮಾಡೋದು, ಎಲ್ಲಾಗುತ್ತೆ ಇದು ಅಂತ ಅನ್ಸುತ್ತೆ. ಅದೇ ಒಂದೊಂದೇ ದಿನ ಸರಿ ಮಾಡ್ತಾ ಹೋಗೋದು ಅಂದರೆ ಸುಲಭ ಅಂತ ಅನ್ಸುತ್ತೆ ಅಲ್ವಾ? ಇವತ್ತು ನಾನು ತಪ್ಪು ಮಾಡಲ್ಲ, ಸಾಧ್ಯ ಅಲ್ವಾ? ಇಡೀ ಜೀವನ ಯಾರಿಗೂ ಏನು ಅನ್ನಲ್ಲ ಅನ್ನೋಕ್ಕೆ ಧೈರ್ಯ ಬರಲ್ಲ ನನಗೆ. ಇವತ್ತು ಯಾರಿಗೂ ಏನೋ ಅನ್ನಲ್ಲ ಅಂದ್ರೆ ಬೇಡ್ದಿರೋದನ್ನ ಅಂತ. ಕೆಟ್ಟ ಮಾತನ್ನು ಯಾರಿಗೂ ಆಡಲ್ಲ ಇವತ್ತು. ಸುಲಭ ಅನ್ಸತ್ತಲ್ವಾ? ಅನ್ಸತ್ತೋ ಇಲ್ವಾ ಸುಲಭ? ಅದ್ರ ಮೇಲೆ ಸ್ವಲ್ಪ ವಿಸ್ತಾರ ಮಾಡೋಣ ಅಂತಿದ್ದೀವಿ. ಯಾಕೆಂದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಅರ್ಥ ಆಗತ್ತೆ. ಅದಕ್ಕೊಂದು ಚಿಕ್ಕ ಪದ್ಯನೂ ಹೇಳ್ತೀವಿ. ಪದ್ಯ ನೋಡಿ ಇಟ್ಕೊಳ್ಳಿ. ಗುರಿ ದೊಡ್ಡದಿರಲು ತೋರಿಸೋದು. ಗುರಿ ದೊಡ್ಡದಿರಲು ಅದನ್ನು ಸಣ್ಣ ಘಟಕಗಳಾಗಿ ನುರಿತವರು ವಿಂಗಡಿಸಿಕೊಳ್ಳುವ ಕ್ರಮವಿಹುದು. ಕಾಣಿಸತ್ತಾ? ಪೂರ್ತಿ ಕಾಣ್ತಾ ಇಲ್ವಾ ಅಂತ. ಗುರಿ ದೊಡ್ಡದಿರಲು ಅದನ್ನು ಸಣ್ಣ ಘಟಕಗಳಾಗಿ ನುರಿತವರು ವಿಂಗಡಿಸಿಕೊಳ್ಳುವ ಕ್ರಮವಿಹುದು. ದೊಡ್ಡ ಗುರಿ ಅಂತಾದಾಗ ಅದನ್ನು ವಿಭಾಗ ಮಾಡ್ಕೋಬೇಕು ಅಂತ, ಚಿಕ್ಕ ಚಿಕ್ಕ ತುಂಡು ಮಾಡ್ಕೋಬೇಕು, ಸುಲಭ ಆಗತ್ತೆ ಆಗ ಅಂತ. ಹಿರಿದೆನೆಪುದು ಇಡಿಯಾಗಿ ಬದುಕ ಸರಿಪಡಿಸುವುದು. ಹಿರಿದೆನಿಪುದು ಇಡಿಯಾಗಿ ಬದುಕ ಸರಿಪಡಿಸುವುದು. ಇಡಿಯಾಗಿ ಬದುಕನ್ನು ಸರಿಪಡಿಸೋದು ಅಂದರೆ ಅದು ತುಂಬ ದೊಡ್ಡದು ಅಂತ ಅನ್ಸುತ್ತೆ, ತುಂಬ ಕಷ್ಟ ಅನ್ಸುತ್ತೆ. ಸರಳಬಹುದು ಒಂದೊಂದೇ ದಿನವ ತಿದ್ದುವುದು. ಸರಳಬಹುದೊಂದೊಂದೇ ದಿನವ ತಿದ್ದುವುದು. ನೋಡಿಟ್ಕೊಳ್ಳಿ ಇದನ್ನ. ನಾಳೆ ಕೇಳಿದ್ರೆ ಹೇಳ್ಬೇಕು ಇದನ್ನ. ಅದನ್ನ ಒಂದು ಕಡೆ ಮಾಡೋಕ್ಕಾಗತ್ತ? ಅದನ್ನ ಒಂದು ಬದಿಗೆ ಅಥವಾ ಎರಡು ಕಡೆಗೆ ಮಾಡೋಕ್ಕಾಗತ್ತಾ? ಮಾಡಿ. ಕೆಲವ್ರಿಗೆ ಕಾಣ್ತಾ ಇಲ್ಲ ಇದು. ಕಾಣದೇ ಎರಡು ಕೈ ಎತ್ತಿ. ಪೂರ್ತಿ ಕಾಣದೇ ಎರಡು ಪದ್ಯ ಪೂರ್ತಿ ಕಾಣ್ತಾ ಇಲ್ಲ, ಆ ಥರದ್ರ ಕೈ ಎತ್ತಿ. ಸಾಧ್ಯವಾ ವಿಷ್ಣು? ಇದು
ಇದಕ್ಕೊಂದು ಗಾದೆ ನೀವು ಹೇಳ್ತೀರಾ? ಅದರ ಗಾದೆ ನೆನಪಾಗತ್ತಾ? ಈ ಥರದ್ದು ಅಂತ ಅಂದ್ಕೊಳ್ಳಿ. ಹೇಳು. ತಗೋಬೋದು, ಪರವಾಗಿಲ್ಲ. ಹಾದಿಂದ ಬರೋ ಗಾದೆ ನೆನಪಾಗತ್ತೆ ಯಾವ್ದಾದ್ರು? ಹಾ ದೀರ್ಘ ಅಲ್ಲ, ನೆನಪಾಗತ್ತಾ? ಹನಿಗೂಡಿ ಹಳ್ಳ, ದಿನಗೂಡಿ ಜೀವನ. ಹಾಗೆ ಹೇಗೆ ಹನಿಗೂಡಿ ಹಳ್ಳವೋ, ಹಳ್ಳ ಏನು ಸಮುದ್ರವೂ ಕೂಡ ಹನಿಗೂಡಿ ಆಗುವಂಥದ್ದು. ಸಮುದ್ರ ಅಂದರೆ ತುಂಬ ದೊಡ್ಡದು ಅನ್ಸುತ್ತೆ, ಹನಿ ಅಂದರೆ ತುಂಬ ಚಿಕ್ಕದು ಅನ್ಸುತ್ತೆ ಅಲ್ವಾ? ಹಾಗೆ ಒಂದು ಜೀವನ, ಒಂದು ದಿನ ಅಂದರೆ ಹನಿ ಇದ್ದ ಹಾಗೆ, ಇಡೀ ಜೀವನ ಹಳ್ಳ ಇದ್ದಂತೆ, ಸಮುದ್ರ ಇದ್ದಂತೆ. ಇಡೀ ಹಳ್ಳ ಕುಡಿದ್ಬಿಡೋಕ್ಕಾಗಲ್ಲ ನಮಗೇನು ಒಂದೇ ಸತಿ. ಹನಿನ ನಿಭಾಯಿಸ್ಬೋದು, ನಿಭಾಯಿಸೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಹನಿಗೂಡಿ ಹಳ್ಳ ಅನ್ನೋದನ್ನು ನೆನಪು ಮಾಡ್ಕೋಬೋದು. ಒಂದು 7-8 ಉದಾಹರಣೆ ಕೊಡ್ತೇವೆ, ಆದರೆ ನಾಳೆ, ಇವತ್ತಲ್ಲ. ಕಾಣ್ತಾ ಇದೆಯಾ ಈಗ? ವಿಷ್ಣು ಕೃಪೆ. ಸಾವಿರಾರು ಯೋಜನೆಗಳ ದೂರದ ಪ್ರಯಾಣವೂ ಕೂಡ ಒಂದು ಹೆಜ್ಜೆಯಿಂದ ಆರಂಭ ಆಗತ್ತೆ ಅಲ್ವಾ? ನೆನ್ಪಿಟ್ಕೊಳ್ಳಿ, ನಾಳೆಗೆ ಇದನ್ನ ಮುಂದುವರ್ಸೋಣ. ನಾಳೆ ಹೇಗಿದ್ರು ಮೆಲುಕು ಕಡಿಮೆ ಇರುತ್ತೆ, ಆದರೆ ಹಳೇದನ್ನು ಕೇಳ್ತೀವಿ ನಾವು, ಹಿಂದಿಂದನ್ನು ಕೇಳ್ತೀವಿ, ಕೇಳಲ್ಲ ಅಂತೇನಿಲ್ಲ. ಹರಿರಾಮ. ಎಲ್ಲರೂ ದಿನಚರಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಸಂಕಲ್ಪ ಮಾಡ್ಕೋಬೇಕು. ಇವತ್ತಿನ ಸಂದೇಶ ಅಷ್ಟೇ, ಏನೇನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ ಒಂದೊಂದೇ. ಆದರೆ ಸಂಕಲ್ಪ ಮಾಡ್ಕೋಬೇಕು. ದಿನಚರಿಯನ್ನು ನಾವು ಬದಲು ಮಾಡ್ಕೋತೀವಿ, ತಿದ್ದುಕೊಡ್ತೀವಿ, ತುಂಬ ಒಳ್ಳೆಯದಾಗಿ ಮಾಡ್ಕೊಳ್ತೀವಿ ಅನ್ನೋ ತೀರ್ಮಾನ ತಗೊಂಡ್ರೆ ಮುಂದಿನದೆಲ್ಲ ಒಂದೊಂದೇ ಆಗ್ತಾ ಹೋಗುತ್ತೆ. ಆ ಸಂಕಲ್ಪ ಮಾಡಿ ಹೇಳ್ಬೋದು ನೀವೆಲ್ಲ. ಹರೇ ರಾಮ.